ಮಿತ್ರರಿಗೆ ನಮಸ್ಕಾರ. ನಾವಿವತ್ತು ಕೊಂದವರು ಯಾರು ಆಂದೋಲನದಿಂದ ಒಂದು ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ಒಂದು ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಬೆಳ್ತಂಗಡಿಯಲ್ಲಿ ಡಿಸೆಂಬರ್ 16ನೇ ತಾರೀಕು ಮಹಿಳೆಯರ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ. ಇದರ ಉದ್ದೇಶ ನಿಮಗೆಲ್ಲರಿಗೂ ನಾವು ಕಳೆದ ಬಾರಿ ಹೇಳಿದ್ದಂತೆ ಒಂದು ಈ 4-5 ದಶಕಗಳಿಂದ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು ಮತ್ತು ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳನ್ನು SIT ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಹಾಗೂ ಸರ್ಕಾರ ಮತ್ತು ಹೊರಗಿನ ಯಾರೂ ಕೂಡ SIT ಮೇಲೆ ಒತ್ತಡ ಬೀರಬಾರ್ದು ಮತ್ತು SIT ಕೂಡ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು. ಹಾಗೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸೋಕ್ಕೋಸ್ಕರ, ಆಗ್ರಹ ಮಾಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವಿವತ್ತು ಒಂದಷ್ಟು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಪ್ರಶ್ನೆ ಕೇಳ್ತಿರೋದು ಇಷ್ಟೆಲ್ಲ ಅಸಹಜ ಸಾವುಗಳಾದರೂ ಕೂಡ ಈವರೆಗೂ ಯಾರು ಅದಕ್ಕೆ ಕಾರಣ ಅಂತ ಹೇಳಿ ಪತ್ತೆ ಆಗಿಲ್ಲ. ಯಾಕೆ ಅಂತ? ಯಾಕೆಂದ್ರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಅಥವಾ ಈ ದೇಶದ ಎಲ್ಲ ಕಡೆನೂ ಯಾರು ಅತ್ಯಾಚಾರ ಮಾಡಿದವರು ಅಂತ ಹೇಳಿ ತಕ್ಷಣ ಪತ್ತೆ ಆಗತ್ತೆ. ಆದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಮಾತ್ರ, ಧರ್ಮಸ್ಥಳದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾತ್ರ ಯಾಕೆ ಅದು ಪತ್ತೆ ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ ಆಗಿದೆ, ಪ್ರಜ್ಞಾವಂತರ ಪ್ರಶ್ನೆ ಆಗಿದೆ. ಅದನ್ನ ನಾವು ಇಲ್ಲಿ ಕೇಳಕ್ಕೆ ಬರ್ತಾ ಇದ್ದೀವಿ. ಹಾಗೇನೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಇಷ್ಟು ವರ್ಷಗಳ ಕಾಲ ಎಷ್ಟೋ ಸರ್ಕಾರಗಳು ಬಂದು ಹೋಗು ಬರ್ತಾನೆ ಇದೆ, ಜನ ಆರಿಸಿ ಅವ್ರನ್ನ ಕಳಿಸ್ತಾನೆ ಇದ್ದಾರೆ. ಆದ್ರೂ ಕೂಡ ಈ ಸರ್ಕಾರಗಳು ಏನು ಮಾಡ್ತಾ ಇವೆ ಅಂತ ಕೇಳಿ ನಾವು ಇಷ್ಟೆಲ್ಲ ಪ್ರಶ್ನೆಗಳು, ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನ ಆ ಸಮಾವೇಶದಲ್ಲಿ ಕೇಳೋರಿದ್ದೀವಿ. ಹಾಗಾಗಿ ಈ ಒಂದು ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಅನೇಕ ಗಣ್ಯರು, ಮಹಿಳಾ ಪ್ರತಿಷ್ಠಿತವಾದ ಲೇಖಕಿಯರು, ಕಲಾವಿದೆಯರು, ಆಮೇಲೆ ಹೋರಾಟಗಾರ್ತಿಯರು, ಆಮೇಲೆ ಸಾಮಾನ್ಯ ಮಹಿಳೆಯರು, ಹಾಗೇನೆ ಕಾಲೇಜು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ರೋಹಿಣಿ ಟೀಚರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಇನ್ನೂ ಅನೇಕ ಲೇಖಕಿಯರು ಕೂಡ ಮತ್ತೆ ಹೋರಾಟಗಾರ್ತಿಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟದ ಮಹಿಳೆಯರ ಸಮಾವೇಶ. ಮತ್ತೆ ಇದು ಡಿಸೆಂಬರ್ 16ನೇ ತಾರೀಕು ಬೆಳಿಗ್ಗೆ ಸುಮಾರು 10 ಗಂಟೆ ಇಲ್ಲ 10:15 ಅಷ್ಟೊತ್ತಿಗೆ ಮಾರಿಗುಡಿ, ಬೆಳ್ತಂಗಡಿಯ ಮಾರಿಗುಡಿಯಿಂದ ಆರಂಭವಾಗುತ್ತೆ. ಮತ್ತೆ ಇದಕ್ಕೆ ನಾವು ಈಗಾಗಲೇ ಎಲ್ಲ ಅನುಮತಿಯನ್ನು ತಗೊಂಡಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಇರ್ಬೋದು, ತಾಲೂಕು ತಹಸೀಲ್ದಾರಿಂದ ಇರ್ಬೋದು, ಎಲ್ಲ ಇಲಾಖೆಗಳಿಂದನೂ ಕೂಡ ನಾವು ಅನುಮತಿಯನ್ನ ತಗೊಂಡಿದ್ದೀವಿ. ಇದು ಮೌನ ಮೆರವಣಿಗೆ ಆಗಿರುತ್ತೆ. ನಾವು ಯಾವುದೇ ಮೆರವಣಿಗೆಯಲ್ಲಿ ಯಾವುದೇ ಘೋಷಣೆಗಳನ್ನು ಕೂಗೋದಿಲ್ಲ. ಆದರೆ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ನಮ್ಮ ಏನು ಉದ್ದೇಶ ಇದೆ, ನಾವು ಏನು ಹೇಳ್ಬೇಕಂತಿದ್ದೀವಿ ಅದನ್ನ ನಾವು ಸ್ಪಷ್ಟವಾಗಿ ನಾವು ಪ್ಲಕಾರ್ಡ್ಗಳ ಮೂಲಕ ನಾವು ಹೇಳ್ತೀವಿ. ಹಾಗೇನೆ ನಾವು ಸುಮಾರು ಅದು 1 ಕಿಲೋಮೀಟರ್ ಅಷ್ಟು ಮೆರವಣಿಗೆಯನ್ನು ನಾವು ಮಾಡ್ತೀವಿ. ಹಾಗೆ ನಾವು 1,000 ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿ ಅನುಮತಿಯನ್ನ ಪಡೆದಿದ್ದೀವಿ.
ಇಡೀ ರಾಜ್ಯದಿಂದ ಒಳ್ಳೆ ಸ್ಪಂದನೆ ಇದೆ. ಇದಕ್ಕೆ ಹೆಣ್ಮಕ್ಳು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರದವರೆಗೂ ಕೂಡ ಹೆಣ್ಮಕ್ಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಕ್ಕೆ ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಉದ್ದೇಶ ಇರೋದು, ನಾವು ಯಾರನ್ನೂ ಕೂಡ ಇಲ್ಲಿ ಆರೋಪ ಮಾಡ್ತಾ ಇಲ್ಲ. ಇವುಗಳಲ್ಲಿ ಯಾರು ಕೊಂದಿದ್ದಾರೆ ಅಥವಾ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ನಾವು ಯಾರನ್ನು ಗುಟ್ ಮಾಡಿ ತೋರಿಸ್ತಾ ಇಲ್ಲ. ಆದ್ರೆ ನಾವು ಈ ವ್ಯವಸ್ಥೆ ಅದನ್ನ ಕಂಡುಹಿಡಿಬೇಕಾಗಿತ್ತು, ಈ ಪೊಲೀಸ್ ಇಲಾಖೆ ಅದನ್ನ ಕಂಡುಹಿಡಿಬೇಕಾಗಿತ್ತು. ಈ ಸರ್ಕಾರ ಅಂತ ಏನು ಒಂದು ವ್ಯವಸ್ಥೆ ಇದೆ ಪ್ರಜಾತಂತ್ರದಲ್ಲಿ, ಈ ವ್ಯವಸ್ಥೆ ಅದನ್ನ ಇಷ್ಟು ವರ್ಷಗಳ ಕಾಲ ಕಂಡುಹಿಡಿಬೇಕಾಗಿತ್ತು, ಪತ್ತೆ ಹಚ್ಚಬೇಕಾಗಿತ್ತು. ಆ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ನಾವು ಈ ವ್ಯವಸ್ಥೆಯ ಒಂದು ಲೋಪದೋಷಗಳೇನಿದೆ ಅದನ್ನ ನಾವು ಪ್ರಶ್ನೆ ಮಾಡಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ತಮ್ಮಲ್ಲಿ ಕಳಕಳಿಯಲ್ಲಿ ನಿವೇದನೆ ಮಾಡುತ್ತಿದ್ದೇನೆ ಪತ್ರಿಕಾ ಮಾಧ್ಯಮದವರಿಗೆ. ಏಕೆಂದ್ರೆ ಕೆಲವು ಕಡೆಯಲ್ಲಿ ಪ್ರತಿಯೊಂದು ನಾವು ಹೋರಾಟ ಮಾಡುವಾಗ ಷಡ್ಯಂತ್ರದ ಒಂದು ಭಾಗ ಅಂತ ಹೇಳ್ತಾನೆ ಬಂದಿದ್ದಾರೆ. ಈಗ ನಾವು ಕೊಂದವರು ಯಾರು ಅಂತ ಒಂದು ಅಭಿಯಾನ ಪ್ರಾರಂಭ ಆಗುವಾಗಲೇ ಈಗ ಕೆಲವರು ಅದರಲ್ಲಿ ಇದೊಂದು ಷಡ್ಯಂತ್ರ, ಇದು ನಿಲ್ಲಿಸಿದೆ, ಕೋರ್ಟ್ ಆದೇಶ ಬಂದಿದೆ, ಈ ಹೋರಾಟ ಇಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ತೇಜೋದೆ ಮಾಡ್ತಿದ್ದಾರೆ, ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ. ನಾವು ಯಾವ್ದಿದ್ರು ಹೋರಾಟ ಮಾಡುವುದು ನೇರ, ಯಾವುದು ಷಡ್ಯಂತ್ರಕ್ಕಲ್ಲ. ಈಗಲೇ ಯಾಕೆಂದ್ರೆ ಒಂದು ಮಹಿಳೆಯರು ಈಗ ಮುಂದೆ ಹೋಗುವಾಗ ಸಹ ಈ ಒಂದು 16ನೇ ತಾರೀಕಿನ ಈ ಒಂದು ಪ್ರತಿಭಟನೆ ಇಲ್ಲ ಅಂತ ಹೇಳುವಂತ ಪೋಸ್ಟರ್ಗಳನ್ನು ಹಾಕುದಾದ್ರೆ ಈ ಷಡ್ಯಂತ್ರ ಮಾಡುವವರು ಯಾರು ಅಂತ ನಮಗೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ಸಾರ್ವಜನಿಕರಲ್ಲಿ ಹೇಳುದು, ಯಾರು ಇಂಥ ಮಾತುಗಳಿಗೆ ಕಿವಿ ಕೊಡಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಇಂಥ ಪೋಸ್ಟರ್ಗಳು ಹಾಕ್ತಾ ಇದ್ದಾರೆ. ಆದ್ರೆ ಏನೇ ಕ್ಲಾರಿಟಿ ಇದ್ರೂ ನಾವು ಹೋರಾಟಗಾರರು ಈ ಒಂದು ಕೊಂದವರು ಯಾರು ವೇದಿಕೆಯ ಅಡಿಯಲ್ಲಿ ಇದ್ದವರು ಯಾರಾದ್ರೂ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ಏನಾದ್ರೂ ಆಗಿದ್ರು ತೊಂದರೆಗಳಾಗಿದ್ರು ನಿಮ್ಗೆ ಹೇಳ್ತಾರೆ. ಯಾವುದೇ ಪೋಸ್ಟರ್ಗಳಿಗೆ ತಲೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಮಾಧ್ಯಮ ಮಿತ್ರರ ಹತ್ರ ಸಹ ಹೇಳುವುದು, ಕೆಲವು ಮಾಧ್ಯಮಗಳು ಯಾವುದೋ ಈ ಒಂದು ವಿಷಯವನ್ನು ನೋಡುವಾಗ ದಿಕ್ಕು ತಪ್ಪಿಸ್ಲಿಕ್ಕೆ, ಕೆಲವು ಮಾಧ್ಯಮಗಳಿಗೆ ನಾನು ಹೇಳ್ತಾ ಇದ್ದೇನೆ, ದಿಕ್ಕು ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಸೇರಿದಂತ ಮಾಧ್ಯಮ ಮಿತ್ರರಲ್ಲಿ ಹೇಳುವುದು, ಈ ಒಂದು ಕೊಂದವರು ಯಾರು ಈ ಅಭಿಯಾನದಲ್ಲಿ ತಾವೆಲ್ಲರೂ ಆ ದಿವಸ ಬಂದು ಈ ಒಂದು ಅಭಿಯಾನದಲ್ಲಿ ತಾವು ಭಾಗಿಯಾಗಬೇಕು. 16 ತಾರೀಕಿನವರೆಗೆ ಎಲ್ರಿಗೂ ನಾನು ಹೇಳುದು, ಇದು ಯಾರೇ ಏನು ನಿಮ್ಮನ್ನು ದಿಕ್ಕು ಬದಲಿಸ್ಲಿಕ್ಕೆ, ಯಾಕೆಂದ್ರೆ ಮೊನ್ನೆನೂ ನಾವೊಂದು ಮನವಿ ಕೊಡ್ಲಿಕ್ಕೆ ಹೋಗುವಾಗ ಇಲ್ಲ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಏನೆಲ್ಲ ವೈರಲ್ ಮಾಡಿಬಿಟ್ರು. ಈಗ ಮಹಿಳೆಯರು ಸೇರುವಾಗ ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕೆಂದ್ರೆ ನಾವು ಕಾನೂನುಯುತವಾಗಿ ಎಲ್ಲಾ ಕಡೆಯಿಂದ SP ಯನ್ನು ಭೇಟಿಯಾಗಿದ್ದೇವೆ, ಪ್ರತಿಯೊಂದು ಕಡೆಗೂ ಮನವಿಯನ್ನು ಕೊಟ್ಟು ನಮ್ಗೆ ಕಾನೂನಾತ್ಮಕವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ, ತಹಶೀಲ್ದಾರರನ್ನು ಭೇಟಿಯಾಗಿದ್ದೇವೆ, ಪ್ರತಿಯೊಂದು ರೀತಿಯಲ್ಲಿ ನಾವು ಕಾನೂನಾತ್ಮಕವಾಗಿ ಹೋಗಿದ್ದೇವೆ. ಹಾಗಾಗಿ ನಮ್ಗೇನು ತೊಡಕಿಲ್ಲ. ಹಾಗಾಗಿ ನಾನು ಎಲ್ಲರ ಮನೆಯವರ ಹತ್ರ, ಕೆಲವು ಗಂಡಸರಿಗೆ ಭಯ ಆಗ್ಬೋದು ತಮ್ಮ ಮನೆಯವರನ್ನು ಕಳಿಸುವಾಗ ಏನಾದ್ರೂ ಅಲ್ಲಿ ಗೊಂದಲ ಆಗ್ಬೋದು ಅಂತ, ನಾವು ಯಾವುದೇ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಈ ಒಂದು ಹೋರಾಟ ಮಾಡುವುದಲ್ಲ. ಜ್ಯೋತಿ ಅವರು ಹೇಳಿದಾಗೆ ನಾವು ಮೌನ ಮೆರವಣಿಗೆ ಏನು ಮಾತಾಡ್ಲಿಕ್ಕಿದ್ರೆ ತಹಶೀಲ್ದಾರ ಕಚೇರಿಯ ಮುಂದೆ ನಾವು ಮಾತಾಡ್ತೇವೆ. ಹೊಸದಾಗಿ ಬಂದಿವೆ ಅವನ್ನೆಲ್ಲ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ, ಸಮಗ್ರವಾಗಿ ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ. ಅವ್ರಿಗೇನು ಸದನದಲ್ಲಿ ಷಡ್ಯಂತ್ರ ಅಂತ ಮೊನ್ನೆ ಕೂಡ ಹೇಳಿದ್ದಾರೆ, ಅದು ಒಂಥರ ಹೆಣ್ಮಕ್ಳು ವಿರುದ್ಧದ ಷಡ್ಯಂತ್ರ ಅಂತಾನೆ ನಾವು ಹೇಳಕ್ಕೆ ಬಯಸ್ತೀವಿ. ಫೈನಲ್ ರಿಪೋರ್ಟ್ ಕೊಟ್ಟಿಲ್ಲ, ಅವ್ರು ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಅವ್ರು ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನಮ್ದೇ ಏನಂದ್ರೆ ಇಲ್ಲಿ ಒಂದು ಆಗ್ರಹ ಏನಂದ್ರೆ, ಇಲ್ಲಿ ಒಂದು ಕಡೆ SIT ನ ರಚನೆ ಮಾಡಿದಂತ ಸರ್ಕಾರದ DCM ಷಡ್ಯಂತ್ರ ಇದೆ, ನಾನು ಅವತ್ತೇ ಹೇಳಿದ್ದೆ ಷಡ್ಯಂತ್ರ ಅಂತ ಸದನದಲ್ಲಿ ಹೇಳ್ತಾರೆ. ಸದನದ ಹೊರಗಡೆ ಅಂದ್ರೆ ಅಲ್ಲಿ ಹೊರಗಡೆ ಬಂದು ಹೇಳ್ತಾರೆ, ಸದನ ನಡೆಯುವಾಗ್ಲೇ ಹೇಳ್ತಾರೆ ಅಂತಂದ್ರೆ ಅದೇನ್ ಅರ್ಥ, ಅದೇನ್ ತೋರ್ಸತ್ತೆ? ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದು, ಇದು ಹೆಣ್ಮಕ್ಳಿಗೆ ನಾವು ಯಾವಾಗ ನ್ಯಾಯ ಕೇಳ್ತೀವಿ ಅವಾಗ ಮತ್ತೆ ಮತ್ತೆ ಷಡ್ಯಂತ್ರ ಅಂತ ಹೇಳುವಾಗ ಇದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದ್ರ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ ಅಂತ ನನಗೆ ಅನ್ನಿಸ್ತಾ ಇದೆ ನಮ್ಗೆ.